ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸರ್ಕಾರ ಆಮೇಲೆ ಪಕ್ಷ ನಿಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ ದಾವಣಗೆರೆದು. ಸರ್, ಈಗ ವಾತಾವರಣ ಹೇಗಿದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ? ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು, ಕಾರ್ಯಕ್ರಮ, 5 ಗ್ಯಾರಂಟಿಗಳು ಹಾಗೂ ಶಾಮನೂರು ಶಿವಶಂಕರಪ್ಪರ ಸುಮಾರು 5 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾ ಇದ್ದಾರೆ. ನುಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿಗಳ ಅನುಷ್ಠಾನ ತಂದಿದೆ. ಅದರ ಮೂಲಕ ದೊಡ್ಡ ಒಂದು ಬದಲಾವಣೆ ರಾಜ್ಯದಲ್ಲಿ ಆಯಿತು. ಅದರಲ್ಲೂ ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮ, ಮಹಿಳೆಯರಿಗೆ ಫ್ರೀ ಬಸ್ಸು, ಈ ಪ್ರಪಂಚದ ಇತಿಹಾಸದಲ್ಲಿ ಅಷ್ಟು ಕಾರ್ಯಕ್ರಮ ಇಲ್ಲೂ ಕೂಡ ಮಾಡಿದೆ. ಇವತ್ತಿಗೆ ಸುಮಾರು 600 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಪ್ರವಾಸ ಮಾಡಿದ್ದಾರೆ, ಪ್ರಯಾಣ ಮಾಡಿದ್ದಾರೆ. ಅದು ಮಹಿಳಾ ಸಬಲೀಕರಣ. ಅದೇ ರೀತಿ ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಈ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ನಾವು ಜನಪರ ಕೆಲಸ ಮಾಡಿದ್ದೀವಿ. 6ನೇ ಗ್ಯಾರಂಟಿಯಾಗಿ ನಮ್ಮ ವಿಶೇಷವಾಗಿ ಮನೆಯವರಿಗೆ ಜಾಗ ಕೊಡೋದ ಕಾರ್ಯಕ್ರಮ ಮಾಡಿದ್ವಿ. ನಾವು ಸೈಟ್ ಕೊಡೋದು ಕಾರ್ಯಕ್ರಮ ಸುಮಾರು 2,20,000 ಜನರಿಗೆ ಸೈಟನ್ನು ಕೂಡ ಕೊಟ್ಟಿದ್ದೀವಿ. ನೋಡಿದಂತೆ ನಡೆದಿದ್ದೀವಿ. ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ಈ ವಿಚಾರಗಳನ್ನು ಜನರು ಹೇಳುವಂಥ ಕೆಲಸ ನಾವು ಇವತ್ತು ಜನರಿಗೆ ಹೇಳ್ತಾ ಇದ್ದೀವಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳು ಕೂಡ ನಾವು ಹೇಳ್ತಾ ಇದ್ದೀವಿ ಜನರಿಗೆ. ನಾವು ನಡೆದಂತೆ ನಡೆದಿದ್ದೀವಿ. ಆದರೆ BJP ಸರ್ಕಾರ ಸಂಪೂರ್ಣವಾಗಿ ಕುಸಿದಿದೆ. ಕೇಂದ್ರ ಸರ್ಕಾರ 12 ವರ್ಷ ಅಧಿಕಾರ ಆಯಿತು. ನರೇಂದ್ರ ಮೋದಿ ಹಲವಾರು ಘೋಷಣೆಗಳು ಮಾಡಿದರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 3 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಅಂತ ಹಾಕಿದ್ರು. ಇಲ್ಲಿವರೆಗೂ 15 ರೂಪಾಯಿ ಕೂಡ ಹಾಕಿಲ್ಲ. 12 ವರ್ಷ ಆಯಿತು. ಪ್ರತಿ ವರ್ಷ ಯುವಕರಿಗೆ 2 ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಯಾವ ಉದ್ಯೋಗ? ಈ 12 ವರ್ಷದಲ್ಲಿ 24 ಕೋಟಿ ಉದ್ಯೋಗ ಕೊಡಬೇಕಾಯಿತು. 24 ಲಕ್ಷ ಉದ್ಯೋಗ ಕೊಡೋಕ್ಕಾಗಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ವಿ. ಯಾವ ಡೆವಲಪ್ಮೆಂಟ್ ಆಗಿಲ್ಲ. ಆ ಬೆಲೆ ಏರಿಕೆ, ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಅದು 100ಕ್ಕೆ ದಾಟಿದೆ. ಇದು ಅವರ ಅಭಿವೃದ್ಧಿನ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ, ಅದು ಅವರ ಅಭಿವೃದ್ಧಿನ. ಕೇಂದ್ರ ಸರ್ಕಾರ, BJP ಸರ್ಕಾರ ಕರ್ನಾಟಕ ಮಲ್ತಾ ಇದ್ಕೊಂಡು ಮಾಡ್ತಾರೆ. ಬಾದಾ ಇರ್ಬೋದು, ಮೇಕೆದಾಟು ಇರ್ಬೋದು, ಕಾರ್ಯಕ್ರಮಗಳ ಅನುಷ್ಠಾನ ಮಾಡೋಕ್ಕೆ ನಮಗೆ ಪರವಾನಗಿ ಕೊಡ್ತಾ ಇಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. 2 ಪವರ್ಫುಲ್ ಮಿನಿಸ್ಟರ್ ಇದ್ದಾರೆ. ಎಲ್ಲಿ 5 ಮಂತ್ರಿಗಳಿದ್ದಾರೆ. ಅದರಲ್ಲಿ 2 ಪವರ್ ಮಿನಿಸ್ಟರ್ಸು. ಒಂದು ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ. ಇಷ್ಟು ಇದ್ದರೂ ಕೂಡ ಕರ್ನಾಟಕದ ಅನ್ಯಾಯ ಆದರೂ ಕೂಡ ಬಾಯಿ ಬಿಚ್ಚುವಂಥ ಕೆಲಸ ಮಾಡ್ತಾ ಇಲ್ಲ. ನರೇಂದ್ರ ಮೋದಿ ಮುಂದೆ ಮಾತಾಡೋ ಧೈರ್ಯ ಕೂಡ ಇಲ್ಲ. ಅದಾದಮೇಲೆ ನರೇಗಾ, MG ನರೇಗಾ ಕಳೆದ 20 ವರ್ಷದಿಂದ ನಾವು ಕಾರ್ಯಕ್ರಮ ಅನುಷ್ಠಾನ ತಂದಿದ್ವಿ. ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು 12 ವರ್ಷದ ನಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಜ್ಞಾನೋದಯ ಆಗಿದೆ. ನರೇಗಾ ಕಾರ್ಯಕ್ರಮ ಸರಿ ಇಲ್ಲ, ಅದಕ್ಕೆ ಬದಲಾವಣೆ ಮಾಡ್ತೀವಿ. ಕಾರ್ಯಕ್ರಮನೇ ಬದಲಾವಣೆ ಮಾಡ್ತೀವಿ. ವಂಶ ಪರಂಪರೆ ಅಂತ ಮಾತನ್ನು ಹೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೆಸರುಗಳನ್ನು ಬದಲಾವಣೆ ಮಾಡಿದ್ರು. ಇಂದಿರಾ ಗಾಂಧಿ ಹೆಸರುಗಳ ಬದಲಾವಣೆ ಮಾಡಿದ್ರು. ರಾಜೀವ್ ಗಾಂಧಿ ಹೆಸರುಗಳನ್ನು ಕೂಡ ಬದಲಾವಣೆ ಮಾಡಿದ್ರು. ಕೊನೆಗೂ ಮಹಾತ್ಮ ಗಾಂಧಿಗೂ ಬಿಡಲಿಲ್ಲ ಅವರು BJP ಅವರು. ನಾಥುರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿಯನ್ನು ಕೊಂದರು. ಆದರೆ BJP ಅವರು ಮಹಾತ್ಮ ಗಾಂಧಿಯ ಸಿದ್ಧಾಂತಗಳನ್ನು ಕೊಲೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ. ಎಲ್ಲ ವಿಚಾರಗಳನ್ನು ಜನರಿಗೆ ಹೇಳೋಕ್ಕೆ ಕೆಲಸ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. BJP ಅವ್ರನ್ನ ಬೆತ್ತಲ ಮಾಡೋಂಥ ಕೆಲಸ ನಾವು ನಮ್ಮ ಪಕ್ಷದ ಸರ್ಕಾರ ಮಾಡ್ತಾ ಇದ್ದೀವಿ. ಸರ್, ಸರ್ಕಾರ ಸೌಲಭ್ಯ ಎಲ್ಲರಿಗೂ ಕೊಟ್ಟಿದೆ. ಅದೇ ಥರ ದಾವಣಗೆರೆ ದಕ್ಷಿಣ ವಿಧಾನಸಭೆಗೂ ಕೊಟ್ಟಿದೆ. ಇಲ್ಲಿ ಸ್ಥಳೀಯವಾಗಿ ಶಾಸಕರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಏನು ಮಾಡಿಲ್ಲ. ನೀವು ಏನು ಜನರ ಮಧ್ಯದಲ್ಲಿ ಈಗ 8 ದಿನದಿಂದ ಓಡಾಡ್ತಾ ಇದ್ದೀರಿ. ನಿಮಗೆ ಆ ಅಭಿವೃದ್ಧಿ ಬಗ್ಗೆ ಏನು ಹೇಳಿದ್ರು, ಏನು ದೂರನ್ನ ನಿಮಗೆ ಕೊಟ್ಟರು, ಯಾವ ತರ ಅವರು ಅವರ ಆಲೋಚನೆ ಒಂದು ಬಯಕೆಯನ್ನ ನಿಮಗೆ ಹೇಳಿದ್ರು? ದಾವಣಗೆರೆ ನೋಡಿದ್ರೆ ಏಕ್ಲೆಸ್ ಕಾಣ್ತಾ ಇದೆ. ಬೆಂಗಳೂರಲ್ಲೂ ಇಷ್ಟ ಇಲ್ಲ, ಅಷ್ಟು ರೋಡ್ಗಳಿದೆ, ಅಷ್ಟು ಕ್ಲೆನ್ಲಿನೆಸ್ ಇದೆ. ಹೋಗ್ಬೇಕಾದಂಥ ಮಾತು. ಬೇರೆ ಜಿಲ್ಲೆಗಳು ಹೋಗಿ ನೋಡಿ, ನೀವು ದಾವಣಗೆರೆ ಬಂದು ನೋಡಿ, ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇನ್ನೂ ಒಂದು ಅಭಿವೃದ್ಧಿ ಆಗಬೇಕಿಲ್ಲ ಅಂತ ಹೇಳಿದ್ರೆ. ಆದರೆ ಈ ಅಭಿವೃದ್ಧಿ ನೋಡಿದ್ರೆ ಬೆಂಗಳೂರು ಬೇರೆ ರೋಡ್ಗಳು ಬಂದು ನೋಡಿ, ಯಾವ ರೀತಿ ಬದುಕ್ತಾ ಇದೆ ಜನ. ಬೇರೆ ಬೇರೆ ಜಿಲ್ಲೆಗಳಿಗೂ ನೋಡಿ, ಅದು ನೋಡಿದ್ರೆ ಹಾವೇರಿ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ. ಶಾವು ಶಿಕ್ಷಕ ಆಗಿದೆ, ಮಲ್ಲಿಕಾರ್ಜುನ್ ಆಗಿರ್ಬೋದು, ಪ್ರಾಮಾಣಿಕ ದುಡ್ಡಿದ್ದಾರೆ. ಇನ್ನೊಬ್ಬರು ದುಡಿಬೇಕಂತ ನಾವು ಹೇಳ್ತೀವಿ. ಸರ್, ನೀವು ಮೈನಾರಿಟಿಯ ಒಂದು ಪ್ರಭಾವಿ ಮುಖಂಡರು.
ಬಹಳಷ್ಟು ಮೈನಾರಿಟಿಯಲ್ಲಿ ಇನ್ನೂ ಬಂಡಾಯ ಅಭ್ಯರ್ಥಿಗಳು ಹಾಗೆ ತಟಸ್ಥವಾಗಿ ಉಳ್ಕೊಂಡಿದ್ದಾರೆ ಅದು ಚುನಾವಣೆಯಲ್ಲಿ. ಯಾಕೆ ನೀವು ಅವರಿಗೆ ಯಾವುದೋ ಒಂದು ಸಂಧಾನ ಮಾಡಿ ಏನು ಅವ್ರಿಗೆ ವಾಪಸ್ ತಕ್ಕಂಡು ಹೇಳಿಲ್ಲ, ಅವರಿಗೆ ಅದೇ ತಟಸ್ಥರಾಗಿ ಬಿಟ್ಬಿಟ್ಟಿದ್ದೀರಿ ತಾವು? ನೋಡಿ, 3 ಸಭೆಗಳಾಯಿತು ಬೆಂಗಳೂರಲ್ಲಿ. ನಾವೆಲ್ಲ ಅಲ್ಪಸಂಖ್ಯಾತ ಮುಖಂಡರೆಲ್ಲ ಮುಖ್ಯಮಂತ್ರಿಗಳಿಗೆ, AIC ಸುಜಾಲ್ ಅವರಿಗೆ, KPC ಅಧ್ಯಕ್ಷರಿಗೆಲ್ಲ ಭೇಟಿ ಮಾಡಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲ ನಮ್ಮ ಮನವಿ ಮಾಡಿ ಸರಿ ಎಲ್ಲ ಸೇರಿ ಅಂತ ಕೊನೆ ಅಂತಿಮ ಸಭೆಯಲ್ಲಿ ಸನ್ಮಾನ್ಯ ಸುಜಾಲ್ ಅವರು, ಅಧ್ಯಕ್ಷರು, CM ಮಲ್ಲಿಕಾರ್ಜುನ್ ಅವರು ಮತ್ತು ಎಲ್ಲ ಅಲ್ಪಸಂಖ್ಯಾತರು, ನಮೀರ್ ಇರ್ಬೋದು, ಸಲೀಂ ಇರ್ಬೋದು, ನಜೀರ್ ಇರ್ಬೋದು, ತನ್ವೀರ್ ಇರ್ಬೋದು, ರಿಜ್ವಾನ್ ಇರ್ಬೋದು, ಎಲ್ಲ ಅಲ್ಪ ಮುಖಂಡರು ಕರೆದು ಅವ್ರನ್ನ ಚರ್ಚೆ ಆಯಿತು. ಅಲ್ಲಿ ಏನು ಹೇಳಿದ್ರೆ, ಸತ್ ಸಂಪ್ರದಾಯ ಯಾರಾದರೂ ತೀರೋದ್ರೆ ಅವರ ಫ್ಯಾಮಿಲಿ ಕೊಡೋದು ಕಾಂಗ್ರೆಸ್ ಪಕ್ಷ ಸದಸ್ಯರಿದ್ದಾರೆ. ಯಾವ ರೀತಿ ಬಾಗಲಕೋಟೆಯಲ್ಲಿ ಮೇಟಿಯವ್ರ ಮಗನ ಕೊಡ್ತಾ ಇದ್ದೀವಿ, ಅದೇ ರೀತಿ ಇಲ್ಲೂ ಕೂಡ ನಾವು ಕೊಡಬೇಕಾಗ್ತದೆ. ಅವ್ರು ಕೇಳಿದ್ದು 2 ವರ್ಷ. ಶಾಮನೂರು ಶಿವಶಂಕರಪ್ಪ ಅವರು ಬದುಕಿದ 2 ವರ್ಷ MLA ಆಗಿರ್ತಾ ಇದ್ರು. ಆ MLA ಅನ್ನ ಆ ಫ್ಯಾಮಿಲಿಗೆ ನಾವು ಕೊಡ್ತೀವಿ. 2028 ಜನರಲ್ ಎಲೆಕ್ಷನಲ್ಲಿ ಮತ್ತೆ ನೀವು ಕೇಳ್ಬೋದು. ಆ ಟೈಮಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಮಾತಾಡಿ ನಮ್ಮೆಲ್ಲ ಒಪ್ಪಿಸಿ ನಮ್ಮ ಪರವಾನಗಿ ತಗೊಂಡು ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ. ಈ ಬಂಡಾಯ ಅಭ್ಯರ್ಥಿಗಳಿಗೆ ಯಾವ ತರ ವಿಶ್ವಾಸ? ನಾನು ಹೇಳೋದು, ಕೆಲವು ಶಕ್ತಿಗಳು ಒಂದಾರ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕೂತ್ಕೊಂಡು 3 ಸಭೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಸುಜಾಲ ಮಾಡಿದರು. ಅಂತಿಮ ಸಭೆಯಲ್ಲಿ ಎಲ್ಲರೂ ಕೂತ್ಕೊಂಡು 2 ಗಂಟೆ ಚರ್ಚೆ ಆಯಿತು. ಚರ್ಚೆಯಾಗಿ ಅಲ್ಲಿ ಹೇಳಿದ್ರು. ಮತ್ತೆ 2ನೇ ಸಲ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ಮೇಟಿಯವರು ಮಗನ ಕೊಡ್ತಾ ಇದ್ದೀವಿ, ಅದೇ ರೀತಿ ಶಾಮನೂರು ಮಗನ ಕೊಡಬೇಕಾಗ್ತದೆ. ಇಲ್ಲ ತಪ್ಪು ಸಂದೇಶ ಆಗುತ್ತೆ. ಶಾಮನೂರು ಕಳೆದ 35 ವರ್ಷ ಈ ಜಿಲ್ಲೆಗೆ, ಈ ಕ್ಷೇತ್ರಕ್ಕೆ ಪ್ರಾಮಾಣಿಕ ದುಡಿದಿದ್ದಾರೆ. ಅವರ 2 ವರ್ಷಕ್ಕೆ ಮಾತ್ರ ಕೇಳ್ತಾರೆ ಅವರು, ಅದು ಕೊಡೋದು ಧರ್ಮ ಅಂತ ಹೇಳ್ತಾ ಮಾತನ್ನ ಅವ್ರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಪರವಾನಗಿ ತಗೊಂಡು ಅವತ್ತು ಅನೌನ್ಸ್ ಮಾಡಿದ್ದಾರೆ. ಆದ್ಮೇಲೆ ಯಾವ ರೀತಿ ಏನಾಯಿತು ಗೊತ್ತಾಗಿಲ್ಲ. ಇದ್ದಕ್ಕಿದ್ದಂಗೆ ಅಲ್ಪಸಂಖ್ಯಾತ ಕೇಳದೆ ಅವಮಾನ ಮಾಡಿ ಆ ಗುರುಗಳಿಗೆ ಅವಮಾನ ಮಾಡಿದಂತಹ ಮಾತು ಎಲ್ಲಿಂದ ಬಂತು ನಮಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಯಾವತ್ತೂ ಒಂದು ಸಭೆಗಳಿದ್ಮೇಲೆ ಅದು ಯಾವ ತೀರ್ಮಾನಗಳನ್ನ ಒಪ್ಪಬೇಕು. ನಾವು ನೈಜ ವಿಚಾರಗಳನ್ನ ಹೇಳಬೇಕು, ಯಾವತ್ತೂ ಸುಳ್ಳು ಹೇಳಬಾರ್ದು. ಅದಕ್ಕೆ ನಮ್ಮನ್ನು ಮುಖ್ಯಮಂತ್ರಿಗಳು ನನ್ನನ್ನು ರಿಜ್ವಾನನ್ನು ಕಳಿಸಿ ಇಲ್ಲಿ ಬಂದೆಲ್ಲ ಮಾತಾಡಿ ಬಂಡಾಯ ಆಗಬಾರ್ದು. ಕೆಲವರು ಸದ್ಯಕ್ಕೆ ಆ ಸಾದಿಕ್ ಪೈಲನ್ ಮನೆಗೆ ಹೋಗಿ ಅವ್ರನ್ನ ಬಂದು ಅದನ್ನು ಮಾಡಿದ್ದಾರೆ. ಅದೇ ರೀತಿ ಬೇರೆಯವರು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನಾಳೆ ಕೆಲವರು ಕೂಡ ವಿಡ್ರಾ ಮಾಡ್ಕೊಂಡು ವಿಶ್ವಾಸ ಇದೆ. ಇಲ್ಲಿ ನೇರ ಹಣಾಹಣಿ ಕಾಂಗ್ರೆಸ್ ಮತ್ತು BJP, ಸೆಕ್ಯುಲರಿಸಮ್ ವರ್ಸಸ್ ಕಮ್ಯುನಿಸಮ್. ಯಾರಾದರೂ ಇಂಥ ಬಂಡಾಯ ಅಭ್ಯರ್ಥಿಗಳು ಓಟ್ ಹಾಕಿದ್ರೆ ನೇರವಾಗಿ BJPಗೆ ಓಟ್ ಹಾಕ್ತಾರೆ. ಈ ಸಂದೇಶ ಕೊಡಬೇಕಾಗ್ತದೆ. ಇಡೀ ದೇಶದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು BJP ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಖರ್ಗೆ ಸಾಹೇಬರು ಹೋರಾಟ ಮಾಡ್ತಾರೆ. ಯಾಕೆ? ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತೇನಾದರೂ ಈ ಭಾಗದಲ್ಲಿ ಏನಾದರೂ ಮಾತಾಡಿದ್ರೆ ನೇರವಾಗಿ ರಾಹುಲ್ ಗಾಂಧಿ ವಿರುದ್ಧ ಮಾತಾಡಬೇಕಾಗುತ್ತೆ. ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ, ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಸಭೆಗೆ ಯಾರಿಗೂ ಇನ್ವಿಟೇಷನ್ ಕೊಡೋದು ಸೆಟ್ ಇಲ್ಲ. ಇದು ಮದುವೆನ ಅವ್ರು ಕರಿಬೇಕು, ಇವ್ರು ಕರಿಬೇಕು ಅಂತ ನಮಗೂ ಯಾರು ಮಲ್ಲಿಕಾರ್ಜುನ್ ಕರೆದೇ ಇಲ್ಲ. ಆದರೆ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. MLC ಆಗಿ, ಚೀಫ್ ವಿಪ್ ಆಗಿ, ಕಾರ್ಯಕರ್ತನಾಗಿ ಇವತ್ತು ನಾವೆಲ್ಲ ಬಂದಿವತ್ತು ಮನೆ ಮನೆಗೆ ಹೋಗಿ ಕೇವಲ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಮೇಲೆ ಕೋಮವಾದಿ ಶಕ್ತಿಗಳು ಅಧಿಕಾರಕ್ಕೆ ಬರಬಾರ್ದು. ಸರ್, ಪಕ್ಷದಲ್ಲಿ ಯಾರೊಬ್ಬರು ಮುನಿಸಿಕೊಂಡ್ರೆ ಅಭ್ಯರ್ಥಿ ಜವಾಬ್ದಾರಿ ಆಗತ್ತೆ, ಹೋಗಿ ಕರಿಬೇಕಲ್ಲ ಸರ್. ಇವಾಗ ನಾವು ಹೇಳಿದ್ದು ನಿಮ್ಮ ಮುಖ್ಯಮಂತ್ರಿ ಕರೆದಿದ್ದಾರೆ, ಸುರ್ಜೇವಾಲ ಅಭ್ಯರ್ಥಿನೂ ಕೂಡ ಕರಿಬೇಕಾಗತ್ತೆ, ಅಲ್ಲಲ್ಲ ಅಭ್ಯರ್ಥಿ ತಂದೆ ತಾಯಿನೂ ಕರಿಬೇಕಾಗತ್ತೆ. ಯಾರ್ಯಾರು ಕರಿಬೇಕಂತ ಎಲ್ಲ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ KPC ಅಧ್ಯಕ್ಷ ಕರೀತಾರ? ನಾನು ಕರೀತಾರ? ಇವಾಗ ಯಾರು ಈ ಬಗ್ಗೆ ಹೇಳ್ತಾ ಇದ್ದೀರಾ? ಒಂದು ಜವಾಬ್ದಾರಿ ಸ್ಥಾನ ಇರೋರು, ನಮ್ಮ ಧರ್ಮ ನಮ್ಮ ಕರ್ತವ್ಯ. ಯಾವ ಚುನಾವಣೆಯಲ್ಲಿ ಒಂದು ತೀರ್ಮಾನ ಆದಮೇಲೆ, ಚುನಾವಣೆ ಮುಂಚೆ ಹೋರಾಟ ಮಾಡಿ, ಟಿಕೆಟ್ ತೀರ್ಮಾನ ಆದಮೇಲೆ ನಾವು ಏನು ಪಕ್ಷ ಪಕ್ಷ ತೀರ್ಮಾನ ಮಾಡುತ್ತೆ, ಪಕ್ಷದಾಗುತ್ತೆ. ಸೌಜನ್ಯಕ್ಕಾದ್ರೂ ಕರಿಬಹುದಿತ್ತಲ್ಲ ಅಂತ ಎಲ್ಲ ಒಂದು ಮುನಿಸು. ಸೌಜನ್ಯಕ್ಕಲ್ಲ, 10 ಜನ ಮಾತಾಡಿ. ಅದು ಯಾಕೆ ಅಂತ ಹೇಳಕ್ ನಾನು ಹೋಗೋದಿಲ್ಲ. ಸುಮ್ಮನೆ ಅದನ್ನ ಕೆಲವರು ರಾಜಕೀಯ ಮಾಡ್ಬೇಕಂದ್ರೆ ರಾಜಕೀಯ ಮಾಡ್ತಾರೆ, ಅದು ಸರಿಯಲ್ಲ. ನಮ್ಮ ಕರ್ತವ್ಯಗಳನ್ನ ಮಾಡಬೇಕು, ನಮ್ಮ ಹೋರಾಟ ಕೊನೆಯವರು ಮಾಡಿ ಅಂತಿಮವಾಗಿ ನಾವು ಪಕ್ಷ ಕಾರ್ಯಕರ್ತರು ನಾವು ಅದನ್ನು ಒಪ್ಪಬೇಕಾಗ್ತದೆ. ನಾವು ಕೆಲವರು ಬಂಡಾಯ ಆಗುವಂಥ ಕೆಲಸ ಯಾವುದು ಮಾಡಬೇಕು. ಇವತ್ತು ದೇಶದಲ್ಲಿ ಇವತ್ತೇನೋ BJP ವಿರುದ್ಧ ಹೋರಾಟ ಮಾಡೋದು ಕಾಂಗ್ರೆಸ್ ಪಕ್ಷ. ಇವತ್ತು ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ಏನಾಯಿತು ಅಂತ ಅವ್ರಿಗೆ ಕೇಳಬೇಕು. ಪುತ್ತೂರು ಏನಾಯಿತು, ಮಂಗಳೂರು ಏನಾಯಿತು, ಗದಗ ಯಾವ ಥರ ಕೊಲೆ ಆಯಿತು, ಶಿವಮೊಗ್ಗ ಏನಾಯಿತು, ಇದೆಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಡ್ಬೇಕು. ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರೂ ಅನ್ಯೋನ್ಯವಾಗಿ ಬದುಕಂತಹ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆ. ಅದನ್ನು ಆ ವಿಶ್ವಾಸ ಇಟ್ಕೊಂಡು ಎಲ್ಲ ಕೆಲಸ ಮಾಡಬೇಕಾಗಿದೆ.
ವೈಯಕ್ತಿಕ ವಿಚಾರಗಳನ್ನ ಬಿಟ್ಟು ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಿದ್ವಿ. ಇವತ್ತೆಲ್ಲ ಮಂತ್ರಿಗಳು ಬಂದಿದ್ದಾರೆ, ಶಾಸಕರು ಬಂದಿದ್ದಾರೆ, ಅವ್ರಿಗೆಲ್ಲ ಕರೆದ್ರ ಮನೆಗೆ ಹೋಗಿ ಕರೆದ್ರ ವರ್ಕರ್ಸ್ ಬಂದು ಮನೆ ಬಿಟ್ಟು ಒಂದು ಲಾರಿಯಲ್ಲಿ ಓಡಾಡ್ತಾ ಇದ್ದಾರೆ ಮನೆಗೂ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಏನು ನಾವು ಓಟ ಮಾಡ್ತಾ ಇದ್ದೀವಿ. ನಮಗೆ ವಿಶ್ವಾಸ ಇದೆ, ಕನಿಷ್ಠ 35,000ಕ್ಕಿಂತ ಜಾಸ್ತಿ ಕೋಟಿಗಳನ್ನ ಸಮರ್ಥ ಗೆಲ್ತಾ ಇರ್ತೀವಿ ವಿಶ್ವಾಸ.